ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ರಾಜಾ ಸಬ್ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ದ ರಾಜಾ ಸಬ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ದ ರಾಜಾ ಸಬ್ ಮೂವಿಯಲ್ಲಿ ಯೋಗಿ ಬಾಬು ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಪ್ರಭಾಸ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ದ ರಾಜಾ ಸಬ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 450 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತ ಕೂಡ ಹೇಳ್ಬೋದು. ಮತ್ತು ದ ರಾಜಾ ಸಬ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳೋದಾದರೆ ಮೇನಾಗಿ ತೆಲುಗಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ಕನ್ನಡದಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದ್ದಾರೆ ಮತ್ತು ತಮಿಳಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ದ ರಾಜಾ ಸಬ್ ಮೂವಿಯಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕಾಂಟ್ರಿಬ್ಯೂಷನನ್ನು ಕೂಡ ಮಾಡಿದ್ದಾರೆ. ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಎಡಿಟಿಂಗ್ ಆಗಿರ್ಬೋದು ಸಖತ್ತಾಗಿ ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ದ ರಾಜಾ ಸಬ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ 3 ಹೀರೋಯಿನ್ಗಳು ಎಂಟ್ರಿಯನ್ನು ಕೂಡ ಕೊಡ್ತಾರೆ ಮತ್ತು ಒಬ್ಬನೇ ಹೀರೋ ಆಗಿರ್ತಾರೆ. ಮತ್ತು ದ ರಾಜಾ ಸಬ್ ಅವರ ತಾತ ಒಂದು ಮಾಟಗಾತ ಆಗಿರ್ತಾನೆ ಗೈಸ್. ಅಂದರೆ ಪ್ರಭಾಸ್ ಅವರು ಒಂದು ರಾಜಮನೆತದಲ್ಲಿ ಕೂಡ ಜನಿಸಿರ್ತಾರೆ. ಆ ರಾಜಮನೆತದಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಆತ್ಮಗಳು ಒಂದು ಬಂಧಿಸ್ತಾರ ಇರ್ತಾರೆ. ಅಂದರೆ ಕನಸಲ್ಲಿ ಕೂಡ ಕಾಣೋದು ಮತ್ತು ಆತ್ಮಗಳು ಒಂದು ರೀತಿ ಕಾಣ್ತಾ ಇರುತ್ತೆ. ಅಂದರೆ ದ ರಾಜಾ ಸಬ್ ಮೂವಿಯು ಒಂದು RR ಸ್ಟೋರಿಯಾಗಿ ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತೇನಾಗುತ್ತೆ ಅಂತಾರೆ ಈ 3 ಹೀರೋಯಿನ್ಗಳು ಇರ್ತಾರಲ್ಲ ಆ 3 ಹೀರೋಯಿನ್ಗಳನ್ನು ಕೂಡ ಪ್ರಭಾಸ್ ಅವರು ಇಷ್ಟಪಡ್ತಿರ್ತಾರೆ. ಅಂದರೆ ಅವರು ಕೂಡ ಪ್ರಭಾಸ್ ಅವರನ್ನು ಇಷ್ಟಪಡ್ತಿರ್ತಾರೆ. ಅಂತಂದರೆ ಒಂದು ಹೀರೋಯಿನು ಕಾಶ್ಮೀರಲ್ಲಿ ಭೇಟಿ ಆಗ್ತಾರೆ, ಇನ್ನೊಂದು ಹೀರೋಯಿನು ಒಂದು ಟೆಂಪಲಲ್ಲಿ ಭೇಟಿ ಆಗ್ತಾರೆ ಮತ್ತು ಇನ್ನೊಂದು ಹೀರೋಯಿನು ಒಂದು ರಾಜ ಮನೆತನದಲ್ಲಿ ಕೂಡ ಭೇಟಿ ಆಗ್ತಾರೆ. ಆ ಭೇಟಿ ಆಗ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ 3 ಹೀರೋಯಿನ್ ಜೊತೆ ಒಂದೊಂದು ಸಾಂಗನ್ನು ಕೂಡ ಆಡ್ತಾರೆ. ಆ ಸಾಂಗನ್ನು ಆಡಿ ಏನು ಮಾಡ್ತಾರೆ ಅಂತಾರೆ ಅವರು ತನ್ನದೇ ಆದ ಒಂದು ರಾಜಮನೆತನ ಇರ್ತದಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂತಾರೆ ಅವ್ರದ್ದು ತಾತೊಂದು ಹಳೆ ಕಾಲದ ಒಂದು ಕುರ್ಚಿ ಇರುತ್ತೆ ಗೈಸ್. ಆ ಕುರ್ಚಿಯಲ್ಲಿ ಏನು ಮಾಡ್ತಾರೆ ಅಂತಾರೆ ಹೋಗಿ ಪ್ರಭಾಸ್ ಅವರು ಕೂಡ ಹೋಗಿ ಕುತ್ಕೋತಾರೆ. ಆ ಪ್ರಭಾಸ್ ಅವರು ಕುತ್ಕೊಂಡಾಗ ಏನು ಮಾಡ್ತಾರೆ ಅಂತಾರೆ ಅವರ ಅಜ್ಜಿ ಇರ್ತಾರೆ, ಅಂತಾರೆ ಅವರ ತಾತನ ವೈಫ್ ಇರ್ತಾರಲ್ಲ ಅವ್ರಿಗೆ ಒಂದು ರೀತಿ ಆಗಿಸುತ್ತೆ. ಅಂತಾರೆ ಆ ಕುರ್ಚಿಯಲ್ಲಿ ಯಾರೂ ಕೂಡ ಕೂತ್ಕೋಬಾರ್ದು, ಆ ಕುರ್ಚಿಯಲ್ಲಿ ಕೂಡ ಕೂತ್ಕೊಂಡವ್ರಿಗೆ ತನ್ನದೇ ಆದ ಒಂದು ಆತ್ಮಗಳು ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಕೂಡ ಹೇಳ್ತಾರೆ. ಅಲ್ಲಾಗ ಏನು ಮಾಡ್ತಾರೆ ಪ್ರಭಾಸ್ ಅವರು ಹೋಗಿ ಕೂತ್ಕೋತಾರೆ. ಆ ಪ್ರಭಾಸ್ ಅವರು ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಾರೆ ಅಲ್ಲಿ ಆತ್ಮಗಳೆಲ್ಲ ಕೂಡ ಓಡಾಡುತ್ತೆ. ಆವಾಗ ಏನು ಮಾಡ್ತಾರೆ ತನ್ನದೇ ಆದ ಅಲ್ಲಿ ಅವರ ಅಜ್ಜಿ ಇರ್ತಾರಲ್ಲ ಅವ್ರ ಅಜ್ಜಿ ಅವರು ಹೋಗಿ ದೇವ್ರ ಹತ್ರ ಕೂಡ ಬೇಡ್ಕೋತಾರೆ, ಈ ರೀತಿ ಆಗಿದೆ ಹಿಂಗೆ ಹೇಳ್ತದೆ ಅಂತ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಅಲ್ಲಿ ಮುಂದೆ ಆದ ಒಂದು ಸ್ಟೋರಿಗಳು ಕೂಡ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್ ಈ ದ ರಾಜಾ ಸಬ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.